ಅದು ಕಾರ್ ಕ್ಲಿಪ್ ಕೂಡ ಅಷ್ಟೇ ಫಸ್ಟ್ ಟೈಮ್ ನೋಡಿರೋ ಅದರಿಂದ ಈ ಸಲ ವುಮೆನ್ ಡೈರೆಕ್ಟರ್ ಇರೋದ್ರಿಂದ ಇನ್ನೂ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ ನನಗೆ. ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಏನೇ ಆದರೂ ಅಫ್ಕೋರ್ಸ್ ಕನ್ನಡಿಗಾಸ್ ವಿಲ್ ಬಿ ಪ್ರೌಡ್. ತುಂಬ ಚೆನ್ನಾಗಿದೆ, ಯುನೀಕ್ ಆಗಿದೆ. ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಅನಿಸುತ್ತೆ ಈ ಥರ ಟೀಸರ್ ಬಂದಿರೋದು. ಸೊ ಅದು ಕಾರ್ ಕ್ಲಿಪ್ ಕೂಡ ಅಷ್ಟೇ ಫಸ್ಟ್ ಟೈಮ್ ನೋಡಿರೋ ಅದರಿಂದ ತುಂಬ ಲೈಕ್ ಫ್ಯಾನ್ಸ್ಗೂ ಕೂಡ ಎಕ್ಸೈಟ್ಮೆಂಟ್ ಇದೆ ನೋಡಬೇಕು ಅಂತ. ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ದ್ಯಾಟ್. ಮೇ ಬಿ ವಿತೌಟ್ ಏನು ಇಂಟೆನ್ಷನ್ ಇಲ್ದಲ್ಲ ಯಾವುದಾದ್ರೂ ಒಂದು ಡೇನ ಫಿಕ್ಸ್ ಮಾಡಿದ್ರು ಅಂತಂದರೆ ಆ ಥರ ಇರೋದಿಲ್ಲ. ಮೇ ಬಿ ಏನೋ ಒಂದು ಬ್ಯಾಕ್ ಸ್ಟೋರಿ ಇರುತ್ತೆ ಅನಿಸುತ್ತೆ. ಮೇ ಬಿ ವುಮೆನ್ ಓರಿಯೆಂಟೆಡ್ ಇರ್ಬೋದೇನೋ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಅಷ್ಟೇ. ಹೀರೋಯಿನ್ ಮೇ ಬಿ ಕಿಯಾರಾ ಅಡ್ವಾನಿ ಇರ್ಬೋದು. ಸೊ 5 members ಇದ್ದಾರೆ. ಐ ಆಮ್ ಎಕ್ಸೈಟೆಡ್. ಈಚ್ ಪರ್ಸನ್ ಇಸ್ ವೆರಿ ಗುಡ್ ಇನ್ ದೇರ್ ಓನ್ ಫೀಲ್ಡ್ ಆ್ಯಕ್ಚುಲಿ. ಈ ಸಲ ವುಮೆನ್ ಡೈರೆಕ್ಟರ್ ಇರೋದ್ರಿಂದ ಇನ್ನೂ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ ನನಗೆ, ಯಾವ ಥರ ಡೈರೆಕ್ಷನ್ ಇರುತ್ತೆ ಅಂತ. ಈವನ್ ಟೀಸರಲ್ಲೇ ನಾನು ನೋಡಿದ್ದೀನಿ. ಇಟ್ ವಾಸ್ ವೆರಿ ಬ್ಯೂಟಿಫುಲ್, ಲೈಕ್ ಡಿಫ್ರೆಂಟ್ ಆ್ಯಂಗಲ್ಲೇ ಇತ್ತು. ಈವನ್ ಬೇರೆ ಡೈರೆಕ್ಟರ್ಸ್ ಕೂಡ ಅವ್ರ ವರ್ಕ್ನ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಐ ಥಿಂಕ್ ಇಟ್ಸ್ ಇನ್ ದ ವ್ಯೂವರ್ಸ್ ಐ ಅನಿಸುತ್ತೆ, ನಾವು ಹೇಗೆ ನೋಡ್ತೀವಿ ಅನ್ನೋದು. ಹೇಗೆ ಪೋರ್ಟ್ರೇ ಮಾಡಿದ್ರು ಕೂಡ ನಾವು ಹೇಗೆ ತೊಗೊಳ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಐ ಥಿಂಕ್ಸ್ ಐ ಆಮ್ ವೆರಿ ಪ್ರೌಡ್ ಆ್ಯಕ್ಚುಲಿ. ಅವ್ರ ಹಳೆ ಮೂವೀಸಿಂದ ಲೈಕ್ ಸೀರಿಯಲ್ದಿಂದ ಹಿಡಿದು ರಾಜಾಹುಲಿ, ಕಿರಾತಕ, ಎವ್ರಿ ಮೂವಿ ಅದರೊಳಗೆ ಅವ್ರ ನ್ಯಾಚುರಲ್ ಆ್ಯಕ್ಟಿಂಗ್ ಕಾಣುತ್ತೆ. ರೀಸೆಂಟಾಗೆ ಬಂದಿದ್ದು KGF ಇರ್ಬೋದು. ಇಟ್ ವಾಸ್ ವೆರಿ ಡಿಫ್ರೆಂಟ್ ಆ್ಯಕ್ಚುಲಿ ರೀಸೆಂಟ್ ಫಿಲಮ್ ಇಂಡಸ್ಟ್ರಿಯಲ್ಲಿ. ಅದು ತುಂಬ ಚೆನ್ನಾಗಿತ್ತು. ಈ ಮೂವಿ ಕೂಡ ಏನಾದರೂ ಒಂದು ಡಿಫ್ರೆಂಟ್ ಆ್ಯಂಗಲ್ ತರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಏನೇ ಆದರೂ ಅಫ್ಕೋರ್ಸ್ ಕನ್ನಡಿಗಾಸ್ ವಿಲ್ ಬಿ ಪ್ರೌಡ್. ಇನ್ನೂ ದೊಡ್ಡದಾಗಿ ಬೆಳೀಲಿ ಅನ್ನೋದೇ ನನ್ನ ವಿಶ್. ಆ್ಯಕ್ಟರ್ ಆಗಿ ಐ ಹ್ಯಾವ್ ಸೀನ್ ಹಿಮ್. ರೈಟರ್ ಆಗಿ ಫಸ್ಟ್ ಟೈಮ್ ಅನಿಸುತ್ತೆ. ನಾನು ಗೊತ್ತಿಲ್ಲ ಮೊದಲು ಮಾಡಿದಾರೋ ಇಲ್ವೋ ಅಂತ. ಇವಾಗ ಗೊತ್ತಾಗ್ತಿದೆ ರೈಟರ್ ಕೂಡ ಅವರೇ ಅಂತ. ಮೇ ಬಿ ಒಂದು ಲೈಕ್ ಕನ್ನಡ ಏನು ಸಂಸ್ಕೃತಿ ಇದೆ, ಕಲ್ಚರ್ ಇದೆ, ಅದ್ರದ್ದು ಒಂದು ಏನಾದರೂ ಒಂದು ಝಲಕ್ ಆ ಮೂವಿಯಲ್ಲಿ ಬರುತ್ತೆ ಅನ್ನೋ ಒಂದು ಹೋಪ್ ಇದೆ ನನಗೆ. ಪ್ಯೂರ್ ನ್ಯಾಚುರಲ್ ಆ್ಯಕ್ಟಿಂಗ್ ಇರಬೇಕು ಅನ್ನೋದಷ್ಟೇ ನಾನು. ಹೈದರಾಬಾದ್ ಅಂತ ಅಲ್ಲ, ಇವಾಗ ಬಾಲಿವುಡ್ ಸೈಡಲ್ಲೂ ಅಷ್ಟೇ ಯಶ್ ಅವ್ರ ಹೆಸರು ತುಂಬ ಆ್ಯಕ್ಚುಲಿ ಲೈಕ್ ಪ್ಯಾನ್ ಇಂಡಿಯಾದಲ್ಲೇ ಬೆಸ್ಟ್ ಆ್ಯಕ್ಟರ್ ಆ್ಯಂಡ್ ಫೇಮಸ್ ಆ್ಯಕ್ಟರ್ ಅಂತಲೇ ಆಗಿದೆ KGF ಆದಮೇಲೆ. ನಾಟ್ ಓನ್ಲಿ ಇನ್ ಹೈದರಾಬಾದ್, ನನಗೆ ಥ್ರೂ ಔಟ್ ಇಂಡಿಯಾ ಆ ಥರ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಆಸೆ ಅವ್ರ ವರ್ಕ್ನ. ಆಲ್ ದಿ ಬೆಸ್ಟ್. ಇನ್ನು ಇದೇ ಥರ ಎಕ್ಸೈಟಿಂಗ್ ವರ್ಕ್ಸ್ ಮತ್ತು ಕನ್ನಡ ಹೆಸರನ್ನ ಬೆಳೆಸೋವಂಥ ವರ್ಕ್ ಮಾಡ್ತೀರಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.